ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ದಾರೆ. ಇವತ್ತು ಮಹಾಕುಂಭ ಮೇಳದ ಪುಣ್ಯ ಸ್ನಾನವನ್ನ ನರೇಂದ್ರ ಮೋದಿ ಅವರು ಮಾಡಿರುವಂತದ್ದು. ತ್ರಿವೇಣಿ ಸಂಗಮದಲ್ಲಿ ಮೋದಿ ಅಮೃತ ಸ್ನಾನವನ್ನ ಮಾಡಿದ್ದಾರೆ. ಅಮೃತ ಸ್ನಾನದ ಬಳಿಕ ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸಿರುವಂತಹದ್ದು ದೇಶದ ಪ್ರಧಾನಿಗಳು. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ತ್ರಿವೇಣಿ ಸಂಗಮದಲ್ಲಿ ಮೋದಿ ಅಮೃತ ಸ್ನಾನವನ್ನ ಮಾಡಿದ ಬಳಿಕ ಬಾಗಿನವನ್ನು ಕೂಡ ಅರ್ಪಿಸಿದ್ರು. ಅದಾದ ಮೇಲೆ ಈಗ ಮತ್ತೆ ವಿಹಾರವನ್ನು ನಡೆಸ್ತಾ ಇದ್ದಾರೆ ಗಂಗಾ ನದಿಯಲ್ಲಿ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಅವರಿಗೆ ಸಾಥ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾಘ ಅಷ್ಟಮಿಯಂದು ಮೋದಿ ಪುಣ್ಯ ಸ್ನಾನವನ್ನು ಮಾಡಿರುವಂಥದ್ದು. ಪುಣ್ಯ ಸ್ನಾನದ ನಂತರ ಗಂಗೆಗೆ ಬಾಗಿನ ಅರ್ಪಿಸುವಂತಹ ಕೆಲಸವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದರು. ಜೊತೆಗೆ ನಾಗಾ ಸಾಧುಗಳ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ಸುಕರಾಗಿರುವಂಥದ್ದು. ಮಹಾಕುಂಭಮೇಳ 23 ದಿನಗಳಿಂದ ನಡೀತಾ ಇರುವಂಥದ್ದು. 144 ವರ್ಷಗಳ ಬಳಿಕ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕೋಟಿ ಸಂಖ್ಯೆಯ ಭಕ್ತರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾಘ ಅಷ್ಟಮಿಯ ವಿಶೇಷವಾದಂತಹ ಇವತ್ತಿನ ದಿನದಂದು 11:30ಕ್ಕೆ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿದ್ದರು. ಮಂತ್ರ ಘೋಷಗಳ ಮಧ್ಯೆ ಗಂಗೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಿಂದೆದ್ದಿದ್ದಾರೆ. ಅದಾದ ಮೇಲೆ ರುದ್ರಾಕ್ಷಿಯನ್ನು ಹಿಡಿದು ಜಪವನ್ನು ಮಾಡಿದ್ದಾರೆ. ದೇಶದ ಒಳಿತಿಗಾಗಿ, ದೇಶದ ಅಭಿವೃದ್ಧಿಗಾಗಿ ವಿಶೇಷ ಪ್ರಾರ್ಥನೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಸಲ್ಲಿಸಿರುವಂಥದ್ದು. ಅದಾದ ಮೇಲೆ ಗಂಗೆಗೆ ಬಾಗಿನ ಅರ್ಪಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಗಂಗೆಗೆ ಕ್ಷೀರವನ್ನು ಅರ್ಪಿಸಿ ಗಂಗಾರತಿಯನ್ನು ಕೂಡ ಬೆಳಗುವಂತಹ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿರುವಂಥದ್ದು. ಸ್ಕ್ರೀನ್ ಮೇಲೆ 2 ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಬಾಗಿನ ಅರ್ಪಿಸ್ತಾ ಇರುವಂತಹ ದೃಶ್ಯ, ಮತ್ತೊಂದು ಕಡೆ ಈ ಗಂಗಾ ನದಿಯಲ್ಲಿ ನೆರೆದಿರುವಂತಹ ಭಕ್ತರನ್ನು ಅವರು ನೋಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸಂಗಮ್ ಘಾಟ್ನಲ್ಲಿ ಇವತ್ತು ಅಮೃತ ಸ್ನಾನವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ನೆರವೇರಿಸಿರುವಂಥದ್ದು. 144 ವರ್ಷಗಳ ಬಳಿಕ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈಗ ಸ್ನಾನ ಮುಗಿತು, ಅಮೃತ ಸ್ನಾನ ಮುಗಿತು, ಅದಾದ ಮೇಲೆ ಬಾಗಿನ ಅರ್ಪಿಸುವಂತಹ ಕೆಲಸ ಕೂಡ ಆಯಿತು. ನೆಕ್ಸ್ಟ್ ಪ್ಲಾನ್ ಏನಿದೆ ಪ್ರಧಾನಿ ನರೇಂದ್ರ ಮೋದಿ ಅವರದ್ದು ಅಂತ ಹೇಳಿ? ಪ್ರೇಮ್, ಈಗ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮಕ್ಕೆ ಭೇಟಿ ನೀಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಅಮೃತ ಸ್ನಾನವನ್ನ ಮುಗಿಸಿದ್ದಾರೆ. ನದಿಯಲ್ಲಿ ಮಿಂದೇಳುವ ಮೂಲಕ ಅವರು ಪವಿತ್ರ ಸ್ನಾನವನ್ನ ಕೂಡ ಮಾಡಿದ್ದಾರೆ. ಇದಾದ ಬಳಿಕ ಅವರು ವಿಶೇಷ ಪೂಜೆಯನ್ನ ಕೂಡ ಮಾಡಿದ್ರು. ದೇಶದ ಅಭಿವೃದ್ಧಿ ಮತ್ತೆ ಕ್ಷೇಮಕ್ಕಾಗಿ ಅವರು ವಿಶೇಷವಾದಂತ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಮತ್ತೆ ಗಂಗಾ ಮಾತೆಗೆ ಬಾಗಿನವನ್ನ ಕೂಡ ಅರ್ಪಿಸುವಂತ ಕೆಲಸವನ್ನ ಮಾಡಿದ್ರು. ಈಗ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಮುಕ್ತಾಯ ಆಗಿರುವಂತದ್ದು. ಈಗ ಇಲ್ಲಿಂದ ಅವರು ತ್ರಿವೇಣಿ ಸಂಗಮದಿಂದ ಅರೈಲ್ ಘಾಟ್ಗೆ ಬರ್ತಾರೆ. ಅರೈಲ್ ಘಾಟ್ನಿಂದ ಅವರು ಸಾಧು ಸಂತರನ್ನ ಭೇಟಿ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಅದಾದ ಮೇಲೆ ಅವರು ನೇರವಾಗಿ ಹೆಲಿಪ್ಯಾಡ್ ನಿಂದ ಏರ್ಪೋರ್ಟ್ಗೆ ತೆರಳಿ ಏರ್ಪೋರ್ಟ್ ನಿಂದ ದೆಹಲಿ ಹತ್ತ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಈಗ ಸದ್ಯಕ್ಕೆ ನಿರೀಕ್ಷೆ ಮಾಡ್ಲಾಗ್ತಾ ಇರುವಂತದ್ದು. ಈಗ ಮುಂದಿನ ಹಂತದ ಪ್ರೋಗ್ರಾಮ್ಗಳು ಇರುವಂತದ್ದು ಸಾಧು ಸಂತರನ್ನ ಭೇಟಿ ಆಗುವಂತದ್ದು. ಅದು ಇನ್ನೂ ಕೂಡ ಖಚಿತವಾಗಿಲ್ಲ. ಭದ್ರತೆ ಮತ್ತೆ ಸಮಯವನ್ನ ನೋಡ್ಕೊಂಡು ಭೇಟಿ ಆಗುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಬೆಳವಣಿಗೆಗಳಾಗುವಂತ ಸಾಧ್ಯತೆಗಳಿದಾವೆ. ಈಗ ಮುಖ್ಯವಾಗಿ ಬಂದಿರುವಂತ ಉದ್ದೇಶ ಏನಿತ್ತು, ಅದು ಗಂಗಾ ಸ್ನಾನ, ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡುವಂತದ್ದು. ಈಗ ಆ ಎಲ್ಲಾ ಪ್ರಕ್ರಿಯೆಗಳು ಮುಗಿದಿರುವಂತದ್ದು. ವಿಶೇಷ ಪೂಜೆಯು ಕೂಡ ಅಂತ್ಯ ಆಗಿರುವಂತದ್ದು. ಈಗ ಅಲ್ಲಿಂದ ಅವರು ನಿರ್ಗಮಿಸುವಂತ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ಪ್ರೇಮ್, ಶಬೀರ್, ನಾಗಾ ಸಾಧುಗಳ ಜೊತೆಗೆ ದೇಶದ ಮೂಲೆ ಮೂಲೆಯಿಂದ ಬಂದಿರುವಂತಹ ಸಾಧು ಸಂತರ ಜೊತೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆ ನಡೆಸುವಂತಹ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೇನಾದ್ರೂ ಅವಕಾಶ ಸಿಗಬಹುದಾ ಅಂತ ಹೇಳಿ? SPG ಕ್ಲಿಯರೆನ್ಸ್ ಇನ್ನೂ ಸಿಕ್ಕಿಲ್ಲ ಪ್ರೇಮ್. ಅದಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಗಳು ಕೂಡ ಆಗ್ತಾ ಇದಾವೆ. ಪುಣ್ಯ ಸ್ನಾನ ಆದ ಬಳಿಕ ಅವರು ಅರೈಲ್ ಘಾಟ್ಗೆ ಆಗಮಿಸಿ ಅಲ್ಲಿಂದ ಅಖಾಡಗಳಿಗೆ ತೆರಳಿ ಅಲ್ಲಿರುವಂತಹ ಕೆಲವು ಸಾಧು ಸಂತರನ್ನ ಕೂಡ ಭೇಟಿಯಾಗಿ ಅವ್ರ ಜೊತೆಗೆ ಸಂವಾದವನ್ನ ಮಾಡ್ತಾರೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಗ್ಬೇಕಾಗಿರುವಂತ ಕೆಲಸಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾರೆ ಅನ್ನುವಂತಹ ಮಾಹಿತಿಗಳಿತ್ತು. ಬಟ್ ಆದ್ರೂ ಈವರೆಗೂ ಕೂಡ ಅವರು ಭೇಟಿ ಆಗೋದಕ್ಕೆ ಸಂಬಂಧಪಟ್ಟಂತೆ ಖಚಿತತೆ ಸಿಕ್ಕಿಲ್ಲ. ಬಹುಶಃ ಅದು ಭೇಟಿ ಆಗುವಂತದ್ದು ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು.
ಈಗಾಗಲೇ ನಿರ್ದಿಷ್ಟವಾದಂತಹ ಸಮಯ ಏನಿತ್ತು ಪ್ರಧಾನಿ ಅವರದು ಅದಕ್ಕಿಂತ ಅಧಿಕ ಸಮಯ ಆಗಿರುವಂತದ್ದು. ಅವರು 11ವರೆಗೆ ಅಲ್ಲಿಂದ ನಿರ್ಗಮಿಸಬೇಕಾಗಿತ್ತು. ಈಗ 12 ಗಂಟೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಧು ಸಂತರನ್ನ ಭೇಟಿ ಆಗ್ತಾರಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಕಡೆಯ ಕ್ಷಣದಲ್ಲಿ ಕೂಡ ಪ್ರೋಗ್ರಾಮ್ಗಳು ಬದಲಾವಣೆ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಅವರು 11ವರೆಗೆ ಅಲ್ಲಿಂದ ನಿರ್ಗಮಿಸಬೇಕಾಗಿತ್ತು. ಇನ್ನು ಕೂಡ ಈ ಅರೈಲ್ ಘಾಟ್ನತ್ತ ಬರ್ತಾ ಇರುವಂತದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇದಾದ ಬಳಿಕ ಬಹುಶಃ ಅವರು ಸಾಧು ಸಂತರನ್ನ ಭೇಟಿ ಆಗುವಂತ ಕಾರ್ಯಕ್ರಮ ಏನಿದೆ ಅದು ರದ್ದಾಗುವಂತ ಸಾಧ್ಯತೆಗಳಿದೆ. ಅವರು ನೇರವಾಗಿ ಏರ್ಪೋರ್ಟ್ಗೆ ತೆರಳಿ ಏರ್ಪೋರ್ಟ್ ಇಂದ ದೆಹಲಿಗೆ ವಾಪಸ್ ಮರಳುವಂತ ಸಾಧ್ಯತೆಗಳಿದಾವೆ. ಪ್ರೇಮ್, ಶಬೀರ್, ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಇವತ್ತಿನ ಕಾರ್ಯದ ಪಟ್ಟಿಯಲ್ಲಿ ಸಾಧು ಸಂತರನ್ನ ಭೇಟಿ ಆಗುವಂಥದ್ದು ಕೂಡ ಇತ್ತು. ಕೊನೆ ಕ್ಷಣದಲ್ಲಿ ಅದು ರದ್ದಾಗುತ್ತೆ ಅಂದ್ರೆ ಅದಕ್ಕೆ ಕಾರಣ ಭದ್ರತೆಯ ದೃಷ್ಟಿನ ಅಥವಾ ಸಮಯಾವಕಾಶ ಏನಾದರೂ ಕಡಿಮೆ ಇರೋದ, ಏನಿರಬಹುದು ರೀಸನ್ ಅಂತ ಹೇಳಿ? ಈಗ ಮೇಲ್ನೋಟಕ್ಕೆ ಸಮಯದ ಅಭಾವ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಯಾಕೆಂದ್ರೆ ನಿರ್ದಿಷ್ಟ ಸಮಯದಲ್ಲಿ ಅವ್ರ ಪ್ರೈಮ್ ಮಿನಿಸ್ಟರ್ ಕಾರ್ಯಕ್ರಮಗಳು ಅಂತ ಬಂದಂತ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ಟೈಮ್ ಟು ಟೈಮ್, ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ಗಳು ಇರ್ತವೆ. ಈಗಾಗಲೇ ಅರ್ಧ ಗಂಟೆ ಈ ಒಂದು ವಿಚಾರದಲ್ಲಿ ವಿಳಂಬ ಆಗಿರುವಂತದ್ದು. 11ವರೆಗೆ ಅವರು ಸ್ನಾನವನ್ನ ಮುಗಿಸಿ ಆಚೆ ಬರ್ಬೇಕಿತ್ತು. ಅಲ್ಲಿಂದ ಬಂದು ಸಾಧು ಸಂತರನ್ನ ಭೇಟಿಯಾಗಿ 12 ಗಂಟೆ ಅಷ್ಟೊತ್ತಿಗೆ ಅವರು ಪ್ರಯಾಗ್ರಾಜ್ನಿಂದ ನಿರ್ಗಮಿಸಬೇಕಾಗಿತ್ತು. ಈಗಷ್ಟೇ ಅವರು ಸ್ನಾನ ಕೂಡ ಮುಕ್ತಾಯ ಆಗಿರುವಂತದ್ದು. ಅಲ್ಲಿಂದ ಈಗ ಅವರು ಹೊರಡುವಂತ ಪ್ರಕ್ರಿಯೆಯಲ್ಲಿ ಇದ್ದಾರೆ. ಸೊ ಹೀಗಾಗಿ ಸಾಧು ಸಂತರ ಜೊತೆಗಿನ ಸಂವಾದದ ಕಾರ್ಯಕ್ರಮವನ್ನ ಮುಂದುವರಿಸ್ತಾರ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಮಾಹಿತಿಗಳು ಅಲ್ಲಿಂದ ಬಂದಿಲ್ಲ. ಸೊ ಹೀಗಾಗಿ ಕಾದ್ ನೋಡ್ಬೇಕು. ಕಡೆ ಕ್ಷಣದಲ್ಲಿ ಏನಾದ್ರೂ ಪ್ರೈಮ್ ಮಿನಿಸ್ಟರ್ ಮಾತುಕತೆ ನಡೆಸಿ ಸಂವಾದ ನಡೆಸಿ ಹೋಗುವುದು ಅನ್ನುವಂತ ನಿರ್ಧಾರ ತೆಗೆದುಕೊಂಡ್ರೆ ಬಹುಶಃ ಸಮಯದ ವಿಳಂಬ ಆದ್ರೂ ಕೂಡ ಭೇಟಿಗೆ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳಿದಾವೆ. ಈಗ ಆಲ್ರೆಡಿ ಸಾಧು ಸಂತರನ್ನ ಕೂಡ ಒಂದು ಕಡೆ ಸೇರಿಸುವಂತ ಕೆಲಸಗಳು ಕೂಡ ಆಗಿದಾವೆ. ಪ್ರಧಾನಮಂತ್ರಿ ಅಥವಾ SPG ಕ್ಲಿಯರೆನ್ಸ್ ಸಿಕ್ಕಂತ ಸಂದರ್ಭದಲ್ಲಿ ಅವ್ರನ್ನು ಕೂಡ ಹೋಗಿ ಭೇಟಿ ಆಗುವಂತ ಸಾಧ್ಯತೆಗಳಿದಾವೆ. ಒಂದ್ ವೇಳೆ SPG ಕ್ಲಿಯರೆನ್ಸ್ ಸಿಗದೆ ಇದ್ದಂತ ಸಂದರ್ಭದಲ್ಲಿ ಅವರನ್ನು ನೇರವಾಗಿ ಏರ್ಪೋರ್ಟ್ ಮೂಲಕ ದೆಹಲಿಗೆ ವಾಪಸ್ ಬರುವಂತ ಸಾಧ್ಯತೆಗಳಿದಾವೆ. ಈಗ ಸಾಧು ಸಂತರನ್ನ ಭೇಟಿ ಆಗ್ಬೇಕಾದಂತ ಸಂದರ್ಭದಲ್ಲೂ ಕೂಡ ಅಲ್ಲೂ ಜನರ ಏನು ಭೇಟಿ ಏನಿದೆ ಅದನ್ನ ಕೂಡ ನಿರ್ಬಂಧಿಸಬೇಕಾಗತ್ತೆ. ಮಹಾಕುಂಭ ಮೇಳದಲ್ಲಿ ಈಗಾಗಲೇ ಲಕ್ಷಾಂತರ ಜನರು ಇರುವಂತ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೂ ಕೂಡ ಇದರಿಂದ ಒಂದಿಷ್ಟು ತೊಂದರೆಗಳಾಗಬಹುದಾದಂತ ಸಾಧ್ಯತೆಗಳು ಕೂಡ ಇದ್ದಾವೆ. ಹೀಗಾಗಿ ಭದ್ರತೆಯ ದೃಷ್ಟಿಯಿಂದ SPG ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.